ಅದಕ್ಕೆ ಹೇಳಿದ್ದು ನಿನ್ನ ಒಡೆಯನಿಗೆ ಬಡತನ ಬರ್ತಾ ಇರುವುದಾಗಿ. ನೀನ ಒಡೆಯ ಹಾಗಲ್ಲ, ಈ ಅಂತಸ್ತು ಬಾಗಿ ನಾನು ಒಡೆಯ. ಈ ಅಂತಸ್ತಿಗೆ ನಾನೇ ಒಡೆಯ. ನಿನ್ನ ನೋಡಿದ್ರೆ ಗೊತ್ತಾಗ್ತದೆ ನೀನು ಒಡೆಯ ಎನ್ನುವುದಾಗಿ. ಈಗ ಒಳ್ಳೆಯ ಮಾತಲ್ಲಿ ಹೇಳ್ತೇನೆ ಕೇಳು. ಶತ್ರುಘ್ನ ಸೇನೆಯನ್ನು ಕೂಡಿಕೊಂಡು ಬಂದಿದ್ದಾನೆ, ಕಪ್ಪವನ್ನ ಕೊಡಬೇಕಂತೆ. ಇಲ್ಲದೆ ಹೋದ್ರೆ ಮಾಡುವಂತ ನಿನ್ನ ಒಡೆಯನನ್ನ ಕೊಂದು ಕಳ್ತೇನೆ ಎನ್ನುವುದಾಗಿ. ಗಮನ, ಒಂದು ಸಿಟ್ಟು ಬರ್ತದಂತೆ. ಸಿಟ್ಟು ಬಂದವರು ಏನು ಮಾಡಬೇಕು ಹೇಳು? ಕೊಡುವಂತ ನೀವು ಒಟ್ರಾಶಿಯನ್ನು ಹೊರೆಯುವಾಗ ನನ್ನದೊಂದು ಕ್ರಮ ಹಾಗೆ ಬಂದಿದ್ದು ನೋಡಿ ನೀರ ಹೇಳ್ತೇನೆ. ನೆನಪಾಗ್ತದಲ್ಲ ಈಗ? ಗಮನ, ಸ್ವಲ್ಪ ಮರವಿನ ಕಾಯಿಲೆ ಉಂಟು, ಹಾಗಾಗಿ ಈಗ ಹೋಗಿ ಹೇಳ್ತೀಯಾ? ನಮ್ಮ ಒಡೆಯನ ಬಳಿ ಹೇಳ್ತೇನೆ.
ಏನು ಮುಂದೆ ಸೇನಾನಾಯಕರು ಸೈನ್ಯ ಕುಡಿ ಬಂದಿದೆ. ಹೂಗಳು ಎಲ್ಲಿಗೆ ಯಾರಿಂದ ಯಾವಾಗ? ವಸ್ತು ವಿಚಾರ ಹೋದೆ ಕೇಳ ಮೈಮೇಲೆ ಪ್ರಜ್ಞೆ ಇದ್ದು ಮಾತನಾಡಿ. ಯಾರಿಗೆ ಮಾತಾಡ್ತಾ ಇದ್ದೇನೆ? ಅಲ್ಲಿ ಅಲ್ಲಿ ಅವರಲ್ಲಿ ಹೇಳಿದ ಮಾತನ್ನು ಹೇಳುವಾಗ ಇಲ್ಲಿ ಎಚ್ಚರಿಕೆ ಹೇಳಬೇಕಾಗ್ತದೆ ನಿಮ್ಗೆ ಸ್ವಲ್ಪ. ಯಾಕಂದ್ರೆ ವೀರಮಣಿ ಅವರು ಸಾಕೇಂದ್ರಪುರ ಶಕುನ ಯಾರು? ಶಕುನ ಶತ್ರುಘ್ನವೇವ. ಅವ ಅದೆಂತೋ ದಿಗ್ಗುಜಯ ಉಂಟ ಅಲ್ಲಿ ದಿಗ್ವಿಜಯ. ಅದೊಂದು ಯಾಕಂತವಳೆ ನೀವು ಕಪ್ಪೆ ಕಾಣಿ ಎಲ್ಲ ಕೊಡ್ಕೊಂಡು ಹಿಂದೆ ತಲೆ ತೆಗಿತಾರೆ ಹೋಗಿ ಅಲ್ಲ ಅದನ್ನ ಹೇಳಿದೆಯಲ್ಲ ನೋಟ್ ಮಾಡಿಬಿಟ್ಟು ಅವರಿಗೆ ಅದು ಸಿಗ್ಲಿಲ್ಲ ನೆನಪ ಮಾಡಲಿಕ್ಕೆ ಅದು ಕಪ್ಪ ಕಾಣಿಕೆ ಬಂಧಿಸಿರುವ ಹಯವನ್ನ ಬಿಡಬೇಕು. ಇಲ್ಲದಾದ್ರೆ ಶರಣ ಕಪ್ಪ ಕಾಣಿಕೆಯನ್ನು ಬಿಡಬೇಕು. ಬೇಕಂತ ಉಕ್ಕಣೆ ಇದು. ನಾನ ಇಷ್ಟೆಲ್ಲ ಕೆಟ್ಟವಳೆ ಹೋದೆ ಏನ ನಮ್ಮಲ್ಲಿ ಬಂದು ಹೀಗೆಲ್ಲ ಮಾತಾಡ್ತಾ ಕೇಳ್ಕೊ ಹೊಡಿಕೊಂಡೆ ಇಷ್ಟ ಹೀಗೆ ಒಂದು ಕೈ ಹೋದ್ರ ಇನ್ನೊಂದು ಕೈ ನಾಲ್ಕು ಜನ ಇಟ್ಕೊಂಡ್ರ ಎರಡೂ ಕೈ ಹೋದ್ರಂತ ಇನ್ನೊಂದು ತಲೆ ಇಟ್ಕೊಂಡ್ರು ಎರಡು ಕೈ ಒಂದು ಸಾಲು ಹೋದ್ರೆ ಇನ್ನೊಂದು ತಲೆ ಹೋದೆಲ್ಲ ನಾವು ಒಬ್ಬರು ಹೋಗ್ಬೇಕಿತ್ತು ನೀನು ನಾಲ್ಕು ಕಲಿತು ಅಲ್ಲ ಅವ್ರೆ ಬಿಟ್ಟು ಹೊಡೆಯ ಅದು ಗುಡು ನಾನು ಹೊಟ್ಟೆ ಅವ್ರು ಹೊಡೆದು ನಾನು ಹೊಟ್ಟೆ ಅವ್ರು ಹೊಡೆದು ನೀನು ಹೊಡೆದೇನು ಅವ್ರು ಹೊಡೆದಿದ್ದೀರಲ್ಲಿ ಅವ್ರು ಹೊಡೆ ಪೆಟ್ಟು ಬೇಸರ ಪಡಬೇಡ ನೀನು. ಶತ್ರುಘ್ನ ದೇವ ಬಂಧಿಸಿರುವ ಕುದುರೆಯನ್ನು ಬಿಡಿಸಿಕೊಂಡು ಸಲುವಾಗಿ ನಮ್ಮ ನಾಡನ್ನು ಪ್ರವೇಶ ಮಾಡಿದ್ದಾರೆ. ವಿಚಾರ ಈ ಮೂಲಕ ತಿಳಿದ್ದೇವೆ. ಜೊತೆಗೆ ನಮ್ಮ ಬಡರಾದ ನಿನ್ನನ್ನು ಕೂಡ ಹೊಡೆದಾರ ನಿಮ್ಮಲ್ಲಿಗೆ ಪ್ರತ್ಯೇಕಾರವನ್ನು ತೀರಿಸಿಕೊಳ್ಳಬೇಕಾಗ್ತದೆ. ಹಾಗಾಗಿ ಸಾಕಷ್ಟು ಬಳಲಿದವರು ನೀವೇನು ತಿಳಿತಾ ಇದೆ.